ದೇಹ ಒಂದು ರಥ, ದೇಹ ಅನ್ನೋದು ಒಂದು ವೆಹಿಕಲ್, ದೇಹ ಅನ್ನೋದು ಒಂದು ಕಾರ್. ಇದು ರಿಲೇಬಲ್ ಕಾರ್ ಬೇಕು. ಸೊ ದ್ಯಾಟ್ ನೀವು ದೂರ ಸಾಗ್ಬೋದು, ಜೀವನದಲ್ಲಿ ಎತ್ತರಕ್ಕೆ ಸಾಗ್ಬೋದು. ಈ ದೇಹ ದುರ್ಬಲ ಆಯಿತು, ಅನ್ರಿಲೇಬಲ್ ಆಯಿತು ಅಂದರೆ ಒಂದು 10 ಕಿಲೋಮೀಟ್ರಿಗೂ ಬ್ರೇಕ್ ಡೌನ್ ಆಗಿ ರೋಡ್ ಸೈಡಲ್ಲಿ ನಿಂತ್ಕೊಂಡಿರ್ತೀರ. ತುಂಬ ಪದೇ ಪದೇ ರೋಡ್ ಸೈಡಲ್ಲಿ ನಿಲ್ತಾ ಇದ್ದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಪದೇ ಪದೇ ಟ್ರಾಫಿಕ್ ಜಾಮ್ ಆಗೋದಿದ್ದರೆ ಪೊಲೀಸ್ ಬಂದುಬಿಟ್ಟು ಕಾರ್ನ ಟೋ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ನೀವು ಪದೇ ಪದೇ ಅನಾರೋಗ್ಯಕ್ಕಾಗ್ತಾ ಇದ್ದರೆ ನಿಮ್ಮ ಮನೆಯವರು ನಿಮ್ಮನ್ನು ಮಸಣದ ಹತ್ರ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಈ ಅಪ್ಪನ ಸಾಕು, ಪ್ರತಿದಿನ 2 ದಿನಕ್ಕೂ ಆಸ್ಪತ್ರೆ ಹೋಗ್ತಾರೆ, ಸಾಕು ಸಾಕು ಅಂತ. ನೀವು ಜೀವನದಲ್ಲಿ ಸಾಗಬೇಕಾದ್ರೆ, ದೂರ ಸಾಗಬೇಕಾದ್ರೆ, ಎತ್ತರಕ್ಕೆ ಸಾಗಬೇಕಾದ್ರೆ ಈ ಗಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ದೇಹ ಶರೀರ ಬಂದಿದ್ದು ಶರೀರ ಸಾಧಾರಣವಲ್ಲ. ಶರೀರದ ಬಗ್ಗೆ ಗಮನ ಇರಲಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ.